ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೈನ್ ಟಾಕ್ ವಿತ್ ಗುರುದೇವ್. ಥ್ಯಾಂಕ್ ಯು. ಮೊನ್ನೆ ನಮ್ಮ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಒಂದು ಅಳಲು ತೋಡ್ಕೊಂಡ್ರು. ಏನಪ್ಪ ಅಂದರೆ, ಈ ಇಲಾಖೆಗಳ ಮಧ್ಯೆ ಸಮನ್ವಯತೆ ಇಲ್ಲ ಅಂದರೆ ಎಂಥ ಅವಘಡಗಳು ಆಗ್ತವೆ ಅಂತ. ಪಾಪ ಅವರ ಒಂದು ಅಳಲು ವಾಸ್ತವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಯಾಕೆಂದರೆ ನೋಡಿ, ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ, ಈ ಎತ್ತು ಏರಿಗೆಳಿತದಂತೆ, ಕೋಣ ನೀರಿಗೆಳಿತದಂತೆ. ಅಂದರೆ ಅವೆರಡು ಕಂಪ್ಯಾಟಿಬಲ್ ಆಗಲ್ಲ, ಅಂದರೆ ಸಿಂಕ್ರೊನೈಸ್ ಆಗಲ್ಲ. ಸೊ ಆ ಸಮನ್ವಯತೆ ಕಾಪಾಡ್ಕೊಳ್ಳಲ್ಲ ಅಂತ ಒಂದು ಅರ್ಥದಲ್ಲಿ ಆ ಗಾದೆ ಹೇಳ್ತಾರೆ. ಹಾಗೆ ಈ BWSSP ಮತ್ತು BBMP ಅವರು ಅಥವಾ ಇನ್ನಿತರೆ ಆಪ್ಟಿಕಲ್ ಫೈಬರ್ ಮಾಡೋರು ಇವರೆಲ್ಲ ಹೆಂಗಿದಾರಪ್ಪ ಅಂತಂದರೆ, ಓಕೆ, ನಾನು ಬೀಯಿಂಗ್ ಎಕ್ಸ್ ಎಂಪ್ಲಾಯ್ ಆಫ್ ರಿಲಯನ್ಸ್, ನಾವು ಜಿಯೋದಲ್ಲಿದ್ದಾಗ ಫಸ್ಟ್ ನಾವು ಪರ್ಮಿಷನ್ಗೆ ಹೋಗಿ BBMPನ ಕೇಳ್ತಾ ಇದ್ವಿ. ಅವರು ಸರ್ಟೆನ್ ಪೀರಿಯಡಿಗೆ ಇಷ್ಟು ಅಂತ ಡಿಮ್ಯಾಂಡ್ ಡ್ರಾಫ್ಟ್ ಕಟ್ಸ್ಕೊಂಡು ಪರ್ಮಿಷನ್ ಕೊಡ್ತಾಯಿದ್ರು. ಬಟ್ ವಿತ್ ಅ ಕಂಡೀಷನ್, ರೀಇನ್ಸ್ಟೇಟ್ ಮಾಡಬೇಕು ಆ್ಯಸ್ ಇಟ್ ಈಸ್. ನೀವು ಡಿಗ್ ಮಾಡ್ಕೊಳ್ಳಿ, ಅಲ್ಲಿ HDD ಅಂತ ಮಾಡ್ತಾಯಿದ್ವಿ ನಾವು, ಹಾರಿಜಾಂಟಲ್ ಡಿಗ್ಗಿಂಗ್ ಡಿವೈಸ್ ಅಂತೇಳಿ 1-2 ಕಡೆ ಪಿಟ್ ಮಾಡಿ ಮಷಿನ್ ಥ್ರೂ ನಾವು ಕೇಬಲ್ ಹಾಕ್ತಾಯಿದ್ವಿ ವಿತೌಟ್ ಡ್ಯಾಮೇಜಿಂಗ್ ಎನಿ ರೋಡ್ಸ್. ಓನ್ಲಿ 2 ಪಿಟ್ಸ್ ಆಗ್ತಾಯಿದ್ವು. 2 ಪಿಟ್ಸನ್ನು ನಮ್ಮ ಹತ್ರ ರೀಇನ್ಸ್ಟೇಟ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ವಿ. ಅಂದರೆ ಅವ್ರ ಹತ್ರ NOC ತೊಗೋಬೇಕಾಗಿತ್ತು. ದೆನ್ ಓನ್ಲಿ ಕಾಂಟ್ರಾಕ್ಟ್ರಿ ಬಿಲ್ ಆಗ್ತಾಯಿತ್ತು. ಸೊ ಆ ಅನುಭವ ಇರೋದ್ರಿಂದ ನನಗೆ ಈ ಸಮನ್ವಯತೆ, ಪಾಪ ಒಬ್ಬ ಜವಾಬ್ದಾರಿಯುತವಾದ ಮಂತ್ರಿ ಒಬ್ಬರು ತಮ್ಮ ಅಳಲನ್ನು ತೋಡ್ಕೊಂಡು ಯಾಕೆ ಈ ರೀತಿ ಆಗ್ತಾ ಇದೆ, ಆ ಸಮನ್ವಯತೆಯನ್ನು ಕಾಪಾಡ್ಕೊಳ್ಳಿ ಎಲ್ಲಿ ಎಡವಿದೆ ವ್ಯವಸ್ಥೆಗಳು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. BBMPಯವರು ಒಂದು ರಸ್ತೆ ಮಾಡಬೇಕು ಅಂದರೆ ಆಸ್ಫಾಲ್ಟು ಅಥವಾ ವೈಟ್ ಟ್ಯಾಪಿಂಗು ಮಾಡ್ತಾರೆ. ದ ಮೂಮೆಂಟ್ ಅವರು ಇನಾಗ್ರೇಟ್ ಮಾಡ್ತಾರೆ, ಅದನ್ನು ಜನರಿಗೆ ಬಳಕೆ ಮಾಡಿದ ತಕ್ಷಣವೇ BWSSP ಅವ್ರು ಬರ್ತಾರೆ. ಅಲ್ಲಿ ಅವ್ರು ಸ್ಟಾರ್ಟ್ ಮಾಡ್ಕೊಳ್ತಾರೆ ಡಿಗ್ಗಿಂಗ್. ಇದು ಎಷ್ಟು ರೆಡಿಕ್ಯುಲಸ್ ಆಗಿದೆ ಅಂತಂದರೆ, ನಿಜವೂ ಈ ಭಾರತದಲ್ಲಿ ಇನ್ನೂ ಈ ಇಲಾಖೆಗಳ ಮಧ್ಯೆ ಸಮನ್ವಯತೆ ಇಲ್ಲ ಅಂತಂದರೆ ಯಾವ ರೀತಿ? ಯಾಕೆಂದರೆ ಮಿನಿಸ್ಟ್ರು ಬೇರೆ ಇರ್ಬೋದು, ಅಥವಾ ಅಲ್ಲಿ ಬೇರೆ ಬೇರೆ ಒಂಥರ ಬೇಸರ ಅನಿಸುತ್ತೆ. ಯಾಕೆಂದರೆ ಕಾಂಟ್ರಾಕ್ಟ್ರು ಓನ್ಲಿ ದುಡ್ಡನ್ನು ನೋಡಬಾರ್ದು, ಅಥವಾ ಇಂಜಿನಿಯರು ಓನ್ಲಿ ತನ್ನ ಪ್ರಿಯಾರಿಟಿ ಇದನ್ನು ನೋಡ್ಬಾರ್ದು. ಅವನು ಅಟ್ಲೀಸ್ಟ್ ಕನಿಷ್ಠ ಜ್ಞಾನ ಇರಬೇಕಲ್ವಾ, ಸಾಮಾಜಿಕ ಜವಾಬ್ದಾರಿ ಅಲ್ವಾ ಅದನ್ನು ಕೆಲಸ ಮಾಡಿಸೋದು. ಮಾತ್ರ ಅವ್ರು ಸಿವಿಲ್ ಸರ್ವಿಸಸ್ ಆಗಿರ್ಬೋದು, ಬಟ್ ಅವರು ಈ ಥರ ಕೆಲಸ ಮಾಡುವಾಗ ನಮ್ಮ ವ್ಯವಸ್ಥೆ ಯಾವುದಿದೆ ಅಂದರೆ, ನಮ್ಮ ಸಮಾನಾಂತರವಾಗಿರ್ತಕ್ಕಂಥ ಸರ್ವಿಸ್ ಪ್ರೊವೈಡರ್ ಯಾರು? BBMP ಅವ್ರ ಹತ್ರ ಒಂದು ಮಾತು ಕೇಳ್ಕೊಂಡು, ಈ ರಸ್ತೆನ ಮಾಡಿದ್ದೀರಾ ಅಥವಾ ಮುಂದೆ ಮಾಡೋ ಅನ್ನೋದು ಇದೆಯಾ, ಅಷ್ಟರೊಳಗೆ ನಾವು ನಮ್ಮದು ಏನೋ ಪೈಪ್ಲೈನ್ ಹಾಕ್ಕೋಬೋದಾ, ಅಥವಾ ಇದು ಒಂದು ಚರ್ಚೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಮುಗಿದೋಗ್ಬಿಡ್ತದೆ. ಬಟ್ ಇಲಾಖಾ ಮಟ್ಟದಲ್ಲಾಗಿರ್ಬೋದು, ಅಥವಾ ಸಂಬಂಧಪಟ್ಟ ಸಚಿವರ ಮಟ್ಟದಲ್ಲಾದರೂ ಈ ಮೀಟಿಂಗ್ಗಳನ್ನ ಏರ್ಪಡಿಸಿ ಈ ಸಮನ್ವಯತೆ ಕಾಪಾಡ್ಕೊಂಡ್ಬಿಟ್ರೆ, ಖಂಡಿತವಾಗಿ ಹೇಳ್ತೀನಿ, ಒಂದು ರೀತಿಯ ಏನೋ ಅವ್ಯವಸ್ಥೆ ಅಂತ ಹೇಳ್ಬೋದು, ಆ ಅವ್ಯವಸ್ಥೆನ ಸಾಧ್ಯವಾದಷ್ಟು ನಾವು ಕಡಿಮೆ ಮಾಡ್ಬೋದು. ಯಾಕೆಂದರೆ ಕರ್ನಾಟಕದ ಇತರೆ ಭಾಗಗಳಲ್ಲಾಗಿರ್ತಕ್ಕಂಥ ಒಳಚರಂಡಿ ಮಂಡಳಿ ಮತ್ತು ಕನ್ಸರ್ನ್ ಕಾರ್ಪೊರೇಷನ್ ಅವರು, ಸೊ ಇವ್ರ ನಡುವೆನೂ ಕೋಆರ್ಡಿನೇಷನ್ ಬೇಕಾಗಿದೆ. ಇನ್ನು ಪ್ರೈವೇಟ್ ಪ್ಲೇಯರ್ಸು ಎಲ್ಲ ಟೆಲಿಕಮ್ಯುನಿಕೇಷನ್ ಸರ್ವಿಸ್ ಪ್ರೊವೈಡರ್ಸ್ ಏನೇನಿದ್ದಾರೆ, ಏರ್ಟೆಲ್ ಆಗಿರ್ಬೋದು, BSNL ಆಗಿರ್ಬೋದು, ಅಥವಾ ಜಿಯೋ ಆಗಿರ್ಬೋದು, ಇವರೆಲ್ಲರೂ ಆ್ಯಸ್ ಪರ್ ದ ರೂಲ್ಸು ರೀಇನ್ಸ್ಟೇಟ್ ಮಾಡಿಕೊಡ್ತಾರೆ, ಅದರಲ್ಲೇನಿಲ್ಲ. ಬಟ್ ಅದು ಪ್ರಮಾಣ ಕಡಿಮೆ ಇದ್ರೂ ಅವ್ರೂ ಹೋಗಿ ಕೇಳಿಕೊಂಡು, ಸರ್ ಇಲ್ಲಿ ಕೇಬಲ್ ಆಗ್ತಾ ಇದೀವಿ ಅಂತಂದಾಗ ಅವ್ರು ಪರ್ಮಿಷನ್ ಕೊಡ್ತಾರೆ, ದುಡ್ಡು ಕೊಡಿಸ್ಕೊತಾರೆ, ದಟ್ ಈಸ್ ಡಿಫ್ರೆಂಟ್. ಬಟ್ ಒಳಚರಂಡಿ ಮಂಡಳಿ ಅಥವಾ BWSSP ಇವ್ರು ಏನು ಮಾಡಬೇಕು ಅಂತಂದರೆ, ಅಟ್ಲೀಸ್ಟು ನಗರಸಭೆ, ಪುರಸಭೆ, ಆಮೇಲೆ ಇವರು ಯಾರು ಕಾರ್ಪೊರೇಷನ್ BBMP ಅಂದರೆ BBMP ಅಂದರೆ ಅದು ಆಟೋನಮಸ್ ಬಾಡಿ. ಬಟ್ ಇನ್ನಿತರೆ ಮಹಾನಗರ ಪಾಲಿಕೆಗಳು ಸಂಬಂಧಪಟ್ಟ ಒಳಚರಂಡಿ ಮಂಡಳಿಗಳ ಅಧಿಕಾರಿಗಳ ಜೊತೆ ಸಮನ್ವಯತೆ ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ರಸ್ತೆ ಹಾಳಾದ ರೀತಿ ಒಂದು ಗಮನ ಹರಿಸಿದರೆ ಅನುಕೂಲ ಆಗುತ್ತೆ. ಸಾರ್ವಜನಿಕರ ತೆರಿಗೆ ಹಣ ಪೋಲಾಗದೆ
ವ್ಯವಸ್ಥಿತವಾಗಿ ಇನ್ನಿತರೆ ಯೋಜನೆಗಳಿಗೆ ಬಳಸ್ಕೋಬೋದು ಅನ್ನೋದಷ್ಟೇ ನನ್ನ ಕಾಳಜಿ. ಇದು ಒಂಥರ ಸಾಮಾಜಿಕ ಜವಾಬ್ದಾರಿ ಥರ ಈ ವಿಡಿಯೋ ಮಾಡಿದ್ದೀನಿ. ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೈನ್ ಟಾಕ್ ವಿತ್ ಗುರುದೇವ್. ಥ್ಯಾಂಕ್ ಯು.